ನಮಸ್ಕಾರ. ಇವತ್ತು 75 ಡೇಸ್ ಆರ್ಟ್ ಚಾಲೆಂಜ್ ಡೇ 7 ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ನಾನು ಪಾರ್ಕ್ ಹೋದೆ. ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಮಾಡಿ ಸ್ಟ್ರೆಚಸ್ ಮಾಡಿಕೊಂಡು ಫ್ಯಾಟ್ ಲಾಸ್ಗೋಸ್ಕರ ಕಾರ್ಡಿಯೋ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನಾನು ಜಂಪಿಂಗ್ ಜಾಕ್ಸ್, ಸೈಡ್ ವೈಸ್, ಐನಿಸ್, ಬ್ಯಾಕ್ ಕಿಕ್, ಫ್ರಂಟ್ ಕಿಕ್ ಮಾಡಿ ಆದಮೇಲೆ ಸೆಟ್ ವೈಸ್ 100 ಪುಷ್ ಅಪ್ ಹೊಡೆದೆ. ಹಾಗೆ ಸೆಟ್ ವೈಸ್ 100 ಸ್ಕ್ವಾಟ್ ಕೂಡ ಹೊಡೆದೆ. ಹಾಗೆ 2 ರೌಂಡ್ಸ್ ಫ್ರಾಗ್ ಜಂಪ್ ಮಾಡಿದೆ. ಆಮೇಲೆ 22 ಸೆಟ್ ಮತ್ತೆ ಪುಷ್ ಅಪ್ ಹೊಡೆದೆ. ಆಮೇಲೆ 20 ದಂಡ ಹೊಡೆದು ಇವತ್ತಿನ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿ ಆದಮೇಲೆ ಸೈಕಲ್ನ ಪಾರ್ಕ್ ಮಾಡಿ ಮನೆ ಕಡೆ ಹೋದೆ. ಆಮೇಲೆ ನೀರು ಕುಡಿದು ನನ್ನ ಡೈಲಿ ಶೇಕ್ ಓಟ್ ಶೇಕ್ನ ಮಾಡಿ ಕುಡಿದು ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡಿ ಬ್ರೇಕ್ ಟೈಮಲ್ಲಿ ಕಾಳು ತಿಂದು ಕೆಲಸ ಮುಗಿಸಿ ಮನೆ ಕಡೆ ಹೋದೆ. ಮನೆಗೆ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಜಿಮ್ಗೆ ಹೋದೆ. ಜಿಮ್ಮಲ್ಲಿ ಇವತ್ತು ವೇಟ್ ಚೆಕ್ ಮಾಡಿದೆ. 71 ತೋರಿಸ್ತಾ ಇತ್ತು. ನನ್ನ ಟಾರ್ಗೆಟ್ 75 ಇದೆ. ಆಮೇಲೆ ನಾನು ಶೋಲ್ಡರ್ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಕ್ಲೀನ್ ಆ್ಯಂಡ್ ಜಕ್, ಡಂಬಲ್, ಲ್ಯಾಟರಲ್ ರೈಸ್, ಫ್ರಂಟ್ ರೈಸ್, ಮಷಿನ್ ಸ್ಟ್ರಗ್ ಮಾಡಿ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಇದು ಇವತ್ತಿನ ಬಾಡಿ ಕಂಡೀಷನ್. ಆಮೇಲೆ ಮನೆಗೆ ಬಂದು ನಾನು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಭಗವದ್ಗೀತೆಯಲ್ಲಿ ಧರ್ಮ ಸ್ಥಾಪಿಸಬೇಕಾದರೆ ಧರ್ಮಕ್ಕೆ ವಿರೋಧವಾಗಿ ಹೋಗುವವರು ಯಾರೇ ಇದ್ದರೂ ಅವರನ್ನು ಶಿಕ್ಷಿಸಲು ಹಿಂದೇಟು ಹಾಕಬಾರದು. ಒಬ್ಬ ನ್ಯಾಯಾಧೀಶನಿದ್ದಾನೆ. ಅವನು ಹಲವಾರು ಕೊಲೆಗಡುಕರನ್ನು ಗಲ್ಲಿಗೇರಿಸುವಂತೆ ತೀರ್ಪಿಸಿದ್ದಾನೆ. ಒಂದು ದಿನ ಅವನ ಮಗನ ಯಾರದು ಕೊಲೆ ಮಾಡಿ ಸಿಕ್ಕಿಬಿದ್ದ. ನ್ಯಾಯಾಧೀಶ ಈಗ ಸಂದಿಗ್ಧದಲ್ಲಿದ್ದಾನೆ. ತನ್ನ ಮಗನನ್ನು ಉಳಿಸಿಕೊಳ್ಳಲು ಹೊಸ ತೀರ್ಪು ನೀಡುತ್ತಾನೆ. ಕೊಲೆಗಡುಕರನ್ನು ಗಲ್ಲಿಗೇರಿಸುವುದರಿಂದ ಏನು ಪ್ರಯೋಜನ? ನಾವು ಅವರಿಗೆ ಸರಿಯಾದ ರೀತಿ ಶಿಕ್ಷಣ ಕೊಟ್ಟು ಮತ್ತೆ ಮಾನವರನ್ನಾಗಿ ಮಾಡಬೇಕು. ಇದು ಹೊರನೋಟಕ್ಕೆ ಸರಿ ಕಾಣಬಹುದು, ಆದರೆ ಯಾವ ಉದ್ದೇಶದಿಂದ ಮಾಡಿದ್ದು? ಇದನ್ನು ಲೋಕ ಮೆಚ್ಚುತ್ತದೆಯೇ ಅಥವಾ ಇದು ಧರ್ಮವೇ?